ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವಂತೆ ಈ ವಸಂತಿ ಅಂಬಲ್ಪಾಡಿ ಅನ್ನುವಂತಹ ಚಾನೆಲ್ ಮುಖಾಂತರ ಅನೇಕ ಕಥೆ ಕವನಗಳು ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ, ಅದರಲ್ಲಿಯೂ ಕೂಡ PUC ಮತ್ತು ಡಿಗ್ರಿಗೆ ಸಂಬಂಧಿಸಿದಂತಹ ಅನೇಕ ಕನ್ನಡ ಪಾಠಗಳನ್ನು ಹಾಕಿದ್ದೇನೆ. ಇದೆಲ್ಲ ಸಾಧ್ಯವಾದದ್ದು ನಿಮ್ಮಿಂದ, ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿದ ಕಾರಣದಿಂದಾಗಿ. ಹಾಗೆ ಆತ್ಮೀಯರೇ, ನೀವಿನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ನಾನು ಹಾಕ್ತಾ ಇರ್ತೇನೆ. ಮುಂದೆ ಯಾವ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಅಂತ ಕಾಯ್ತಾ ಇರ್ತೀರಲ್ವ. ಆತ್ಮೀಯರೇ ಮತ್ತು ನನ್ನ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶಿವಕೋಟಿಯಾಚಾರ್ಯ ಇವರು ಬರೆದಂತಹ ಕಾರ್ತಿಕ ಋಷಿಯ ಕಥೆ, ಇದರ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ಕನ್ನಡದ ಮೊದಲ ಗದ್ಯ ಗ್ರಂಥ ಎಂದು ಹೆಸರುವಾಸಿಯಾಗಿರುವಂತಹ ಒಡ್ಡಾರಾಧನೆ, ಈ ಕೃತಿಯ ಕರ್ತೃ ಅಂದರೆ ಈ ಕೃತಿಯನ್ನು ಬರೆದವರು ಶಿವಕೋಟಿಯಾಚಾರ್ಯ. ಶಿವಕೋಟಿಯಾಚಾರ್ಯರ ಕಾಲ ಸುಮಾರು ಕ್ರಿಸ್ತ ಶಕ 620. ಈತ ಜೈನ ಕವಿಯಾಗಿದ್ದ. ಹಾಗೆ ಹಳಗನ್ನಡದಲ್ಲಿ ಸುಂದರವಾದ ಗದ್ಯ ಕಾವ್ಯವನ್ನು ಕೂಡ ರಚಿಸಿದವನು. ಈ ಒಂದು ಒಡ್ಡಾರಾಧನೆಯಲ್ಲಿ 19 ಮಹನೀಯರ ಜೀವನ ಕಥೆಗಳಿವೆ. ಒಡ್ಡಾರಾಧನೆ ಅಂದರೆ ವೃದ್ಧರ, ಜ್ಞಾನಿಗಳ, ಜೈನ ಯತಿಗಳ ಜೀವನ ಸಾಧನೆಗಳನ್ನು ಗೌರವಿಸುವುದು ಅಂತ ಅರ್ಥ. ಇಲ್ಲಿ ಈ ಒಡ್ಡಾರಾಧನೆಯಲ್ಲಿ ನೀತಿ ಚರಿತ್ರೆ, ಧರ್ಮ ಮತ್ತು ವ್ಯವಹಾರಗಳು ಇದ್ದರೂ ಕೂಡ ಧರ್ಮದ ಮೂಲಕ ಮುಕ್ತಿ ಮತ್ತು ಸಾಧನೆಯನ್ನು ಸಾಧಿಸುವಂಥ ಮಹತ್ವ ಈ ಕೃತಿಯಲ್ಲಿ ಇದೆ. ಪ್ರಸ್ತುತ ನೀವೀಗ ಕೇಳ್ತಾ ಇರುವಂತಹ ಈ ಕಾರ್ತಿಕ ಋಷಿಯ ಕಥೆ ಇದೆಯಲ್ಲ, ಅದು ಒಡ್ಡಾರಾಧನೆಯ 19 ಕಥೆಗಳಿವೆ ಅಲ್ಲ, ಅದರಲ್ಲಿಯೇ ಬಹಳಷ್ಟು ವಿಶಿಷ್ಟವಾದಂಥ ಕತೆ. ಇದರಲ್ಲಿ ಅಗ್ನಿರಾಜ ಅನ್ನುವಾತ ಚೆಲುವೆಯಾದ ತನ್ನ ಮಗಳನ್ನು ಮದುವೆಯಾಗಿ ಮಗನಿಗೆ ತಾತನೂ ಎನಿಸಿಕೊಂಡು ಉಂಟು ಮಾಡುವಂಥ ಒಂದು ಸನ್ನಿವೇಶವೇ ಈ ಕಥಾವಸ್ತು. ಅಂದರೆ ಈತ ಸುಂದರವಾದುದೆಲ್ಲ ತನಗೆ ಸೇರಬೇಕು ಅನ್ನುವಂತಹ ಹಠ ಹೇಗೆ ಗಂಡಿನಲ್ಲಿ ಇರುತ್ತದೋ, ಆ ಗಂಡಿನಲ್ಲಿ ಇರುವಂಥ ಈ ಕಾಮತೃಷೆ ಮಾತ್ರ ಆಗಿರದೆ ಉತ್ತರಾಧಿಕಾರದ ಸಮಸ್ಯೆಯೂ ಕೂಡ ಅಡಗಿದೆ. ಈ ಕೃತಿಯು ಜೈನ ಧರ್ಮದ ಪರಿಸರ, ದರ್ಶನ ಮತ್ತು ವೈರಾಗ್ಯವೇ ಪರಮ ಸುಖ ಎನ್ನುವಂಥ ಅರ್ಥಕ್ಕೆ ಬಂದು ನಿಲ್ತದೆ. ಆದಾಗ್ಯೂ ಮನುಷ್ಯ ಲೋಕದ ಸಾಂಸ್ಕೃತಿಕ ಪರಿಸರದ ಸೂಕ್ಷ್ಮತೆಯನ್ನು ಈ ಕತೆ ಎಳೆಯಾಗಿ ಪ್ರತಿನಿಧಿಸ್ತಾ ಹೋಗ್ತದೆ. ಧರ್ಮ ಮತ್ತು ಇದರ ಸಮನ್ವಯತೆ ಒಟ್ಟಾಗಿರುವಂಥದ್ದು ಈ ಕಥೆಯಲ್ಲಿ ನಾವು ಗಮನಿಸ್ತೇವೆ. ಮೊದಲಿಗೆ ಈಗ ನಾವು ಕಾರ್ತಿಕ ಋಷಿಯ ಕಥೆಯ ಸಾರಾಂಶವನ್ನು ನೋಡೋಣ. ಅಗ್ನಿರಾಜನ ಮಗನಪ್ಪ ಕಾರ್ತಿಕ ಋಷಿಯ ಕಥೆಯಂ ಪೇಳ್ವೆಂ. ಅಗ್ನಿರಾಜನ ಮಗನಾದ ಕಾರ್ತಿಕ ಋಷಿಯ ಕಥೆಯನ್ನು ಹೇಳುತ್ತೇನೆ. ರೋಹೇದಕವೆಂಬ ಅಂದರೆ ಕೋಗಳಿ ಅನ್ನುವಂತಹ ಪಟ್ಟಣದಲ್ಲಿ ಅಗ್ನಿರಾಜನ ಪ್ರೀತಿಯ ಮಗನಾದ ಕ್ರೌಂಚ ಎಂಬ ರಾಜನಿಂದ ಶಕ್ತಿ ಅನ್ನುವಂತಹ ಆಯುಧದಿಂದ ತಿವಿಯಲ್ಪಟ್ಟವನಾಗಿ ಈ ವೇದನೆಯನ್ನು ಲೇಸಾಗಿ ಅದು ಒಳ್ಳೆಯದಕ್ಕೆ ಆಯಿತು ಎಂದು ಸಹಿಸಿಕೊಂಡು ಶ್ರೇಷ್ಠನಾದಂಥ ದರ್ಶನ, ಜ್ಞಾನ, ಚಾರಿತ್ರ್ಯಗಳ ಆರಾಧನೆಯನ್ನು ಅವನು ನಡೆಸ್ತಾನೆ. ಅದು ಹೇಗೆ ಅಂತ ಹೇಳಿದರೆ, ಅಂದರೆ ಈ ಕಾರ್ತಿಕ ಋಷಿಯ ಕಥೆ ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಇರುವಂತಹ ಲಾಳ ದೇಶದಲ್ಲಿ ಕೃತಿಕಾಪುರ ಅನ್ನುವಂಥ ಒಂದು ಪಟ್ಟಣ ಇದೆ. ಅದನ್ನು ಅಗ್ನಿರಾಜ ಎನ್ನುವಂಥ ಅರಸ ಆಳುತ್ತಾ ಇದ್ದ. ಅವನ ರಾಣಿಯ ಹೆಸರು ವೀರಮತಿ. ಆ ದಂಪತಿಗಳಿಗೆ ಒಟ್ಟಿಗೆ 6 ಮಂದಿ ಹೆಣ್ಣು ಮಕ್ಕಳಿದ್ರು. ಆ 6 ಮಂದಿ ಹೆಣ್ಣು ಮಕ್ಕಳ ಹೆಸರು ಈ ರೀತಿ ಇದೆ ನೋಡಿ: ಬಂಧುಮತಿ, ಶಿವಸೇನೆ, ಶ್ರೀಮತಿ, ಸ್ವಯಂಪ್ರಭೆ, ಲಕ್ಷ್ಮೀಮತಿ, ಕೃತ್ತಿಕೆ. ಈ 6 ಮಂದಿ ಹೆಣ್ಣು ಮಕ್ಕಳು ತಮಗೆ ಯಾವುದೆಲ್ಲ ವಿಷಯಗಳು ಮೆಚ್ಚುಗೆ ಅನಿಸ್ತದೋ ಅವೆಲ್ಲ ಆ ಮೆಚ್ಚುಗೆಯ ಸುಖಗಳನ್ನು ಅನುಭವಿಸ್ತಾ ಇದ್ದರು. ಅಂದರೆ ಸುಖವಾಗಿ ಇದ್ದರು ಅನ್ನುವಂಥ ಅರ್ಥ. ಹೀಗೆ ಕಾಲ ಕಳೆಯುತ್ತದೆ. ಅನಂತರ ಒಂದು ದಿವಸ ಈ 6 ಮಂದಿ ಕನ್ಯೆಯರು ಕೂಡ ಯಾವುದೋ ಒಂದು ವ್ರತ ಅಂದರೆ ಉಪವಾಸ ವ್ರತವನ್ನು ಆಚರಿಸ್ತಾರೆ. ಜಿನಾಲಯಕ್ಕೆ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ದೇವರನ್ನು ಪೂಜಿಸಿ ನಂದೀಶ್ವರನ ಹಬ್ಬವನ್ನು ಮಾಡಿ ವಂದಿಸ್ತಾರೆ. ಋಷಿಗಳನ್ನು ಗುರುಗಳ ತಾರತಮ್ಯಕ್ಕೆ ಅನುಗುಣವಾದಂತಹ ಅನುಕ್ರಮದಿಂದ ವಂದಿಸಿ ವ್ರತಗಳನ್ನು ಸ್ವೀಕರಿಸಿ ಪೂಜೆ ಮಾಡಿದ ಹೂ ಮೊದಲಾದ ಪ್ರಸಾದಗಳನ್ನು ತೆಗೆದುಕೊಂಡು ತಮ್ಮ ತಂದೆ ತಾಯಿಯರಿಗೆ ಕೊಟ್ಟು ಹೋಗುವಾಗ ರಾಜ ಏನು ಮಾಡ್ತಾನೆ ನೋಡಿ, ಅಂದರೆ ಅವರ ತಂದೆ ಕಿರಿಮಗಳಾದ ಕೃತ್ತಿಕೆಯ
ರೂಪ ಕಾಂತಿ ಚೆಲುವುಗಳನ್ನು ಕಂಡು ಆಕೆಯ ಮೇಲೆ ಪ್ರೀತಿಪಟ್ಟ. ಸಾಮಂತರಿಗೂ ಮಹಾಸಾಮಂತರಿಗೂ ಪರಿವಾರದವರಿಗೂ ಮಂತ್ರಿಗಳ ಸಮೂಹಕ್ಕೂ ವೀರಮತಿ ಮಹಾರಾಣಿಗೂ ಎಲ್ಲ ಮತ ಧರ್ಮದವರಿಗೂ ದೂತರನ್ನು ಕಳಿಸಿ ಅವರೆಲ್ಲರನ್ನು ಬರಮಾಡಿಕೊಂಡು ಅವರಿಗೆ ಈ ರಾಜ ಹೀಗೆ ಹೇಳುತ್ತಾನೆ: ನಾನು ರಾಜ್ಯಭಾರ ಮಾಡತಕ್ಕ ಪ್ರದೇಶಗಳಲ್ಲಿ ಹುಟ್ಟಿ ಬಂದ ಶ್ರೇಷ್ಠವಾದ ವಸ್ತು ಯಾರಿಗೆ ಸೇರಬೇಕು ಎಂದು ಈ ರೀತಿ ಬೇರೆ ಬೇರೆಯಾಗಿ ರಾಜನು ಅವರೆಲ್ಲರನ್ನು ಕೇಳಿದನು. ಆಗ ಅವರೆಲ್ಲರೂ ಕೂಡ ಹೀಗೆ ಉತ್ತರವನ್ನು ಕೊಡುತ್ತಾರೆ: ಒಳ್ಳೆಯದಾದ ಆನೆಯೂ ಕುದುರೆಯೂ ಮುತ್ತು ಮಾಣಿಕ್ಯವು ಸ್ತ್ರೀರತ್ನ ಮುಂತಾದ ಒಳ್ಳೆಯದಾದ ಶ್ರೇಷ್ಠ ವಸ್ತುಗಳೆಲ್ಲವೂ ಭೂಮಿಯನ್ನು ಆಳತಕ್ಕವನಿಗೆ ಸೇರಬೇಕಾದವು ಎಂದು ಹೇಳಿದಾಗ ರಾಜನು ಋಷಿಗಳನ್ನು ಹೀಗೆ ಕೇಳುತ್ತಾನೆ. ಆಗ ಅವರು ಹೀಗೆ ಹೇಳುತ್ತಾರೆ, ಈ ಋಷಿಗಳು ಹೀಗೆ ಹೇಳುತ್ತಾರೆ: ಯಾವ ವಸ್ತು ಎಂಬುದನ್ನು ಹೇಳಿದರೆ ಯೋಗ್ಯವಾದುದು ಯಾವುದು, ಯೋಗ್ಯವಲ್ಲದ್ದು ಯಾವುದು ಎಂದು ತಿಳಿದುಕೊಳ್ಳಬಹುದು ಅಂತ ಈ ಋಷಿಗಳು ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ಈ ಋಷಿಗಳು ಇವರೆಲ್ಲ ಹೇಳುವಂತೆ ಹೇಳುವವರಲ್ಲ, ಒಪ್ಪುವವರೂ ಅಲ್ಲ, ಬಹಳ ಮಾತನಾಡುವವರು. ಇವರನ್ನು ಪಟ್ಟಣದಿಂದ ಓಡಿಸಿಬಿಡಿ ಎಂದು ಆಜ್ಞಾಪಿಸಿ ಆ ಋಷಿಗಳನ್ನೆಲ್ಲ ಓಡಿಸಿಬಿಡ್ತಾನೆ. ಆಮೇಲೆ ಉಳಿದವರನ್ನೆಲ್ಲ ಕೇಳಲು ಅವರೆಲ್ಲರೂ ಕೂಡ ಒಪ್ಪಿದವರಾಗಿ, ಒಳ್ಳೆಯದಾದ ವಸ್ತು ನಿನಗೇ ಆಗಬೇಕಾದದು ನಿಶ್ಚಯ ಅಂತ 3 ಬಾರಿಯವರೆಗೆ ಘೋಷಿಸಿ ಹೇಳಿ ಅವರಿಂದ ಒಪ್ಪಿಗೆ ಪಡೆದು ವೀರಮತಿ ಮಹಾರಾಣಿಯನ್ನು ಕೇಳಿಕೊಂಡು ಕೃತ್ತಿಕೆ ಎಂಬ ಹೆಸರುಳ್ಳವಳಾದ ಕಿರಿಯ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಅದೇ ದಿವಸ ವೀರಮತಿ ಮಹಾರಾಣಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿ ಆಚರಿಸುತ್ತಾಳೆ. ಆಮೇಲೆ ತನ್ನ ತಂದೆಯನ್ನೇ ಮದುವೆಯಾದ ಕೃತ್ತಿಕೆಗೆ 9 ತಿಂಗಳ ಗರ್ಭವಾಗಲು ಸರವಣ ಎಂಬ ಹೂತೋಟದ ಒಳಗಿರುವ ಸರವಣವೆಂಬ ಬಾವಿಯಲ್ಲಿ ತನಗೆ ಜಲ ಕೇಳಿ ಆಡಲು ಬಯಕೆಯಾಗಿದೆ ಎಂದು ಅವಳು ರಾಜನಿಗೆ ಹೇಳುತ್ತಾಳೆ. ರಾಜನ ಒಪ್ಪಿಗೆಯಂತೆ ಕೃತ್ತಿಕೆ ನೀರಿನಲ್ಲಿ ಆಡಿ ಮಗನನ್ನು ಹೆರುತ್ತಾಳೆ. ಅವನಿಗೆ ಕಾರ್ತಿಕ ಎಂಬ ಹೆಸರನ್ನು ಇಡುತ್ತಾರೆ. ಅವನ ನಂತರ ಕೃತ್ತಿಕೆ ಹೆಣ್ಣು ಮಗುವನ್ನು ಹೆರುತ್ತಾಳೆ. ಆ ಮಗುವಿಗೆ ವೀರಶ್ರೀ ಎಂದು ಹೆಸರಿಡುತ್ತಾರೆ. ಸರಿಯಾಗಿ ಕೇಳಿಸಿಕೊಳ್ಳಿ ವಿದ್ಯಾರ್ಥಿಗಳೇ. ಆಕೆ ದೊಡ್ಡವಳಾಗಲು ಅವಳನ್ನು ಕೋಗಳಿ ಎಂಬ 500 ಗ್ರಾಮಗಳುಳ್ಳ ಪಟ್ಟಣವನ್ನು ಆಳತಕ್ಕ ಕ್ರೌಂಚ ಎಂಬ ರಾಜನಿಗೆ ಕೊಟ್ಟರು. ಹೀಗೇ ಕಾಲ ಕಳೆಯಿತು. ಇತ್ತ ಕಾರ್ತಿಕನು ತನಗೆ ತಮ್ಮಂದಿರಾದ ಕುಮಾರನೊಂದಿಗೆ ಬೆಳೆಯುತ್ತಾ 16 ವರ್ಷ ಪ್ರಾಯದವನಾಗ್ತಾನೆ ಕಾರ್ತಿಕ. ಆಮೇಲೆ ಒಂದು ದಿವಸ ಆ ಎಲ್ಲ ಕುಮಾರರು ಉದ್ಯಾನವನಕ್ಕೆ ಹೋಗಿ ವನಕೇಳಿಯನ್ನು ಆಡುವುದಕ್ಕಾಗಿ ಹೋಗಿ ಆಡ್ತಾಯಿದ್ರು. ಆಗ ಎಲ್ಲ ಕುಮಾರರಿಗೂ ಅವರ ತಾಯಿ ತಂದೆಗಳ ಮತ್ತು ಅಜ್ಜಂದಿರ ಮನೆಯಿಂದ ಮೈಗೆ ಹಚ್ಚಲು, ಉಡಲು, ತೊಡಲು ಪುಷ್ಪ ತಾಂಬೂಲ ಖಾದ್ಯ ವಸ್ತುಗಳು ಬಂದವು. ಕಾರ್ತಿಕನಿಗೆ ಮಾತ್ರ ಯಾರೂ ಕಳುಹಿಸಿರಲಿಲ್ಲ. ಇದರಿಂದ ಅವನು ಮನಸ್ಸಿನಲ್ಲಿಯೇ ದುಃಖ ಪಡುತ್ತಾನೆ. ವನಕೇಳಿಯನ್ನು ಆಡಿದ ನಂತರ ಮನೆಗೆ ಬರುತ್ತಾನೆ. ತನ್ನ ತಾಯಿಯೊಂದಿಗೆ ಹೀಗೆ ಕೇಳುತ್ತಾನೆ: ಅಮ್ಮ, ನಿಮ್ಮ ತಂದೆಯಾಗಿರುವ ನನ್ನ ಅಜ್ಜನು ಇರುವನೋ ಇಲ್ಲವೋ ಎಂದು ಕೇಳುತ್ತಾನೆ. ಆಗ ತಾಯಿ ತನ್ನ ಮನಸ್ಸಿನಲ್ಲಿ ಸತ್ತವಳಾದಂತೆ ದುಃಖಿತಳಾಗಿ, ಅಂದರೆ ತನ್ನ ಮನಸ್ಸಿನಲ್ಲಿ ತುಂಬ ದುಃಖವನ್ನು ಅನುಭವಿಸ್ತಾಳೆ. ಮಗನೇ, ಏನು ಹೇಳಲಿ, ನಿನಗೆ ತಂದೆಯಾಗಿರುವವನು ನನಗೂ ತಂದೆಯಾಗಬೇಕು ಅಂತ ಹೇಳುತ್ತಾಳೆ. ಅದನ್ನು ಕೇಳಿದ ಕಾರ್ತಿಕನಿಗೆ ಅದೇ ಸಂಗತಿ ಆತನ ವೈರಾಗ್ಯಕ್ಕೆ ಕಾರಣವಾಗುತ್ತದೆ. ಅವನು ಶ್ರೀವರರೆಂಬ ಆಚಾರ್ಯರ ಬಳಿಗೆ ಹೋಗಿ ಅವರಿಂದ ತಪಸ್ಸನ್ನು ಕೈಗೊಂಡು ಶಾಸ್ತ್ರಗಳೆಲ್ಲವನ್ನು ಕಲಿತುಕೊಳ್ಳುತ್ತಾನೆ. ಗುರುಗಳಿಂದ ಅನುಮತಿಯನ್ನು ಪಡೆದುಕೊಂಡು ಏಕವಿಹಾರಿ, ಅಂದರೆ ಒಬ್ಬನೇ ಸಂಚಾರ ಮಾಡುವ ಋಷಿಯಾಗಿ ಈ ಕಾರ್ತಿಕ ಋಷಿಗಳು ಗ್ರಾಮ, ನಗರ, ಖೇಡ, ಕಾರವಾಡ, ಮಡಂಬ, ಪತ್ತನ, ದ್ರೋಣಾಮುಖಗಳಲ್ಲಿ ಸಂಚರಿಸುತ್ತಾ ಕಿಷ್ಕಿಂಧ ಅನ್ನುವಂತಹ ಪರ್ವತಕ್ಕೆ ಬರುತ್ತಾರೆ. ಆ ಪರ್ವತದ ತುದಿಯಲ್ಲಿ ರಾತ್ರಿಯಲ್ಲಿ ಪ್ರತಿಮಾ ಯೋಗವನ್ನು ಆಚರಿಸುತ್ತಾರೆ. ಆ ರಾತ್ರಿಯಲ್ಲಿ ದೊಡ್ಡದೊಂದು ಮಳೆ ಬಂದು ಕಾರ್ತಿಕ ಋಷಿಯ ಮೈಮೇಲಿನ ಕೆಸರನ್ನೆಲ್ಲ ತೊಳೆದುಕೊಂಡು ಹರಿದು ಆ ನೀರು ಪಾಷಾಣವೆಂಬ ಮಡುವನ್ನು ಪ್ರವೇಶಿಸುತ್ತದೆ. ಆಗ ಆ ಮಡುವಿನ ನೀರು ಸಕಲ ರೋಗಗಳಿಗೂ ಔಷಧಿಯಾಗಿ ಪರಿಣಮಿಸುತ್ತದೆ. ಅಂತೂ ಅಲ್ಲಿಯ ನೀರಿನಲ್ಲಿ ಸ್ನಾನ ಮಾಡಿದವರಿಗೆ ಎಲ್ಲ ಥರದ ರೋಗಗಳು ನಾಶವಾಗುವಂತಾಗುತ್ತದೆ.
ಅಂದಿನಿಂದ ಆ ಮಡು ದಕ್ಷಿಣ ದೇಶದಲ್ಲಿ ತೀರ್ಥವಾಯಿತು. ಆಮೇಲೆ ಸ್ವಾಮಿ ಕಾರ್ತಿಕ ಋಷಿಗಳು ಸಂಚಾರ ಮಾಡುತ್ತಾ ಬಂದು ಕೋಗಳಿಗೆ ಹೋದರು. ಅಲ್ಲಿಯ ಜಿನಾಲಯದಲ್ಲಿ ಪಂಥಾತಿಚಾರ ನಿಯಮಗಳನ್ನು, ಅಂದರೆ ಚರಿಗೆಯಿಂದ ಹಿಂತಿರುಗಿ ದಾರಿಯಲ್ಲಾಗಿದ್ದ ಅತಿಚಾರಗಳ ಶುದ್ಧಿಗಾಗಿ ಆಚರಿಸುವ ನಿಯಮವನ್ನು ಮಾಡಿ, ದೇವರನ್ನು ವಂದಿಸಿ ಮಧ್ಯಾಹ್ನದ ವೇಳೆಗೆ ಭಿಕ್ಷೆಗೆ ಹೋಗಿ 4 ವರ್ಣದ, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಎಲ್ಲರ ಮನೆಗಳಿಗೆ ಸುತ್ತುತ್ತಾ ಬಂದು ಅರಮನೆಯನ್ನು ಪ್ರವೇಶಿಸ್ತಾರೆ. ಆ ಸಂದರ್ಭದಲ್ಲಿ ಅರಮನೆಯ ಮೇಲುಪ್ಪರಿಗೆಯಲ್ಲಿ ಇದ್ದುಕೊಂಡು ವೀರಶ್ರೀ ಮಹಾರಾಣಿ ರಾಜನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಉಗುರಿನಿಂದ ಕೆರೆಯುತ್ತಿದ್ದಳು. ಅವರು ಕಾರ್ತಿಕ ಋಷಿಗಳು ಬಂದುದನ್ನು ಕಂಡು ತಿಳಿದುಕೊಂಡು, ನನ್ನ ಅಣ್ಣನವರಾದ ಋಷಿಗಳು ಭಿಕ್ಷೆಗೆ ಬರುತ್ತಿದ್ದಾರೆ ಎಂದುಕೊಂಡು ಮೈಮರೆತು ನಿದ್ರೆ ಮಾಡುತ್ತಿರುವ ರಾಜನ ತಲೆಯ ಕೆಳಗೆ ಒಂದು ಆಧಾರವನ್ನು ಇಟ್ಟುಕೊಂಡು ಋಷಿಗಳನ್ನು ಭಿಕ್ಷಕ್ಕೆ ನಿಲ್ಲಿಸಬೇಕೆಂದು ಉಪ್ಪರಿಗೆಯಿಂದ ಇಳಿದು ಬರುತ್ತಿದ್ದಳು. ಅಷ್ಟರಲ್ಲಿ ಋಷಿಗಳು ಬಂದು ಅರಮನೆಯ ಅಂಗಳವನ್ನು ಹೊಕ್ಕು ಹಿಂತಿರುಗಿ ಹೋಗಿ ಹೊರಬಾಗಿಲ ಕಡೆಗೆ ಹೋಗಿದ್ದರು. ರಾಣಿಯು ಹಿಂದಿನಿಂದ ನಡೆದುಕೊಂಡು ಬಂದು ಅವರ ಮುಂದೆ ನಿಂತು ಕೈಗಳನ್ನು ಮುಗಿದು ಅಡ್ಡ ಬಿದ್ದು, ಋಷಿಗಳೇ, ಭಿಕ್ಷೆಗೆ ನಿಲ್ಲಿ ಎಂದು ಹೇಳಿದಾಗ ಅವರು, ಅವ್ವ, ಮನೆಯನ್ನು ಹೊಕ್ಕು ಹಿಂದೆ ಬಂದಾಗಿ ಹೋಯಿತು, ಇನ್ನು ನಿಲ್ಲಲು ನನಗೆ ಅಸಾಧ್ಯ ಎಂದರು. ಆಗ ರಾಣಿ, ಪೂಜ್ಯರೇ, ನನ್ನ ಮೇಲೆ ದಯಮಾಡಿ ನೀವು ನಿಶ್ಚಯವಾಗಿಯೂ ನಿಲ್ಲಬೇಕು ಎಂದು ನುಡಿದು ಹೋಗಲಿಕ್ಕೆ ಬಿಡದೆ ಅವರ ಕಾಲನ್ನು ಹಿಡಿದು ತಡೆಯುತ್ತಾಳೆ. ಅಷ್ಟರಲ್ಲಿ ಇತ್ತ ರಾಜನು ಎಚ್ಚರಗೊಳ್ಳುತ್ತಾನೆ. ದಿಕ್ಕುಗಳ ಕಡೆಗೆ ನೋಡಿದಾಗ ರಾಣಿಯನ್ನು ಕಾಣದೆ ರಾಣಿ ಎಲ್ಲಿದ್ದಾಳೆ ಎಂದು ತನ್ನ ಪಕ್ಕದಲ್ಲಿ ಇದ್ದವರನ್ನು ಕೇಳುತ್ತಾನೆ. ಆಗ ಅವರು, ರಾಣಿ ಓರ್ವ ಜೈನ ಸನ್ಯಾಸಿ ಬಂದಾಗ ಅವನನ್ನು ಕಂಡು ಅರಮನೆಯ ಉಪ್ಪರಿಗೆಯಿಂದ ಇಳಿದು ಬಂದು ಆತನ ಹಿಂದೆಯೇ ಹೋಗಿ ಹೊರಬಾಗಿಲ ಗೋಪುರದಲ್ಲಿ ಆ ಸನ್ಯಾಸಿಯೊಡನೆ ಅದೋ ಹೊರಡುತ್ತಿದ್ದಾರೆ ನೋಡಿರಿ ಎಂದು ರಾಜನಿಗೆ ತೋರಿಸಿದರು. ರಾಜನು ಅದನ್ನು ನೋಡಿ, ಈಕೆ ನಿತ್ಯವೂ ನನ್ನನ್ನಾಗಲಿ ಈ ಸವಣನಲ್ಲಿಗೆ ಹೋಗುತ್ತಾಳೆ, ಈಕೆ ನನ್ನನ್ನು ದಿನವೂ ಅಗಲಿ ನನ್ನನ್ನು ಬಿಟ್ಟು ಆ ಸವಣನಲ್ಲಿಗೆ, ಆ ಭಿಕ್ಷುವಲ್ಲಿಗೆ, ಋಷಿಯಲ್ಲಿಗೆ ಹೋಗುತ್ತಾಳೆ ಎಂದು ಕೋಪಗೊಂಡು ಅರಮನೆಯ ಉಪ್ಪರಿಗೆಯಿಂದ ಇಳಿದು ಋಷಿಗಳು ಇದ್ದಲ್ಲಿಗೆ ಹೋದ. ಈಟಿ ಅನ್ನುವಂತಹ ಆಯುಧದಿಂದ ಅವನ ಎದೆಯನ್ನು ಸೀಳಿ ಹೋಗುವಂತೆ ಹೊಡೆಯುತ್ತಾನೆ. ಅರಸಿಯ ತಲೆಗೂದಲನ್ನು ಹಿಡಿದು ಅವಳನ್ನು ದರದರನೆ ಎಳೆದುಕೊಂಡು ಬರುತ್ತಾನೆ. ಸ್ವಾಮಿ ಕಾರ್ತಿಕ ಋಷಿ ಕ್ಷಮೆಯನ್ನು ಬಗೆದು ರಕ್ತ ಹರಿದು ಶಕ್ತಿ ಕುಂದಿ ಬೇಸಿಗೆಯ ತೀವ್ರವಾದ ಬಿಸಿಲಿಂದಲೂ ಅದರ ತಾಪದಿಂದಲೂ ಸೆಕೆಯಿಂದಲೂ ಬಾಯಾರಿಕೆ ಹೆಚ್ಚಾಗಲು ತಂಪಾದ ಸ್ಥಳದಲ್ಲಿ ಒಳ್ಳೆಯ ಸಮಸ್ಥಿತಿ ಒದಗಿ ಬರುವುದು ಎಂದು, ಸಮಾಧಾನ ಒದಗಿ ಬರುವುದು ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡಿದ್ದರು. ಅಷ್ಟರಲ್ಲಿ ತಮ್ಮ ಅಜ್ಜಿಯಾದ ವೀರಮತಿ ಮಹಾದೇವಿ ಬ್ರಹ್ಮಚರ್ಯೆಯ ವ್ರತವನ್ನು ಕೈಕೊಂಡು ಸತ್ತು ವ್ಯಂತರ ದೇವತೆಯಾಗಿ ಹುಟ್ಟುತ್ತಾಳೆ. ಆಕೆ ಕುಳಿತ ಆಸನ ಅಲುಗಾಡಿದುದರಿಂದ ನಡೆದ ಸಂಗತಿಯನ್ನು ತಿಳಿದುಕೊಂಡು ಅವಳು ಬಂದು, ಋಷಿಗಳೇ, ನನಗೆ ಅಪ್ಪಣೆಯೇನು? ಅಪ್ಪಣೆ ಕೊಟ್ಟರೆ ಇವರೆಲ್ಲರನ್ನೂ ಕೊಲ್ಲುತ್ತೇನೆ ಎನ್ನುತ್ತಾಳೆ. ಆಗ ಋಷಿಗಳು, ಹಾಗೇನೂ ಮಾಡುವುದು ಬೇಡ, ನಮ್ಮನ್ನು ತಂಪಾದ ಸ್ಥಳಕ್ಕೆ ಕೊಂಡೊಯ್ಯು ಎನ್ನುತ್ತಾರೆ. ಆ ದೇವತೆ ನವಿಲಿನ ರೂಪದಿಂದ ಋಷಿಗಳನ್ನು ಎತ್ತಿ ಬೆನ್ನಿನಲ್ಲಿ ಇಟ್ಟುಕೊಂಡು ಕೋಗಳಿಯ ಪೂರ್ವ ದಿಕ್ಕಿನ ಪರ್ವತದ ಸರೋವರದ ದಡದಲ್ಲಿ ಬಳ್ಳಿ ಮಂಟಪದಲ್ಲಿ ಇಟ್ಟು ತೆರಳುತ್ತದೆ. ಬೆಟ್ಟದ ತುದಿಯಿಂದ ಹರಿದು ಬರುವ ನೀರ ಝರಿಯ ತುಂತುರುಗಳಿಂದ ಅವರ ಶರೀರಕ್ಕೆ ಹಿತವಾಗುತ್ತದೆ. ಅವರು ಸನ್ಯಾಸವನ್ನು ಮಾಡಿ ಶುಭವಾದ ಪರಿಣಾಮದಿಂದ ಸತ್ತು ಸರ್ವಾರ್ಥ ಸಿದ್ಧಿ ಎಂಬ ಮೇಲುಮಟ್ಟದ ಸ್ವರ್ಗದಲ್ಲಿ 33 ಸಾಗರದಂತಹ ಆಯುಷ್ಯವುಳ್ಳ ಅಹಮೀಂದ್ರರಾಗಿ ಹುಟ್ಟುತ್ತಾರೆ. ಆಮೇಲೆ ಇತ್ತ ಋಷಿಗಳ ತಂಗಿಯಾದ ವೀರಶ್ರೀಯೋ, ಹಾ ಋಷಿಯೇ ಎಂದು ಎರಡೂ ಹಗಲು ಹಲವು ದಿವಸ ಒಂದೇ ರೀತಿಯಲ್ಲಿ ಅಳುತ್ತಾ ದುಃಖಿಸುತ್ತಿದ್ದಳು. ಅರಸನು ಆಕೆಗೆ ಪ್ರಿಯತಮನಾದುದರಿಂದ ಅತ್ಯಂತ ದುಃಖಪಟ್ಟು ಹೀಗೆಂದನು, ಯಾರಾದರೊಬ್ಬರು ರಾಣಿಯ ಅಳುವನ್ನು ಹೋಗಲಾಡಿಸಿ ದುಃಖವನ್ನು ಮರೆಯುವಂತೆ ಮಾಡಿದಿರಾದರೆ ಅವರಿಗೆ ಪಾರಿತೋಷಕವನ್ನು ಕೊಡುವೆನು. ಹೀಗೆ ಸಾರಿಸಿ ಡಂಗುರವನ್ನು ಹೊಡೆಯಿಸುತ್ತಾನೆ. ಅದನ್ನು ಕೇಳಿ ಜನರು ಪಗರಣ, ಅಂದರೆ ಯಕ್ಷಗಾನ ಬಯಲಾಟ ಎನ್ನುವಂತಹ ಆಟವಾಡುವವರಾಗಿ ಎಷ್ಟೋ ರೀತಿಯ ರೂಪಗಳನ್ನು, ವೇಷಗಳನ್ನು ಧರಿಸಿಕೊಂಡು ಮರದ ಮುಖವಾಡಗಳನ್ನು ಇಟ್ಟುಕೊಂಡು ಬಂದು ಅವಳ ಮುಂದೆ ಆಡಿಯೋ ಹಾಡಿಯೋ ನಗುವಂತೆ ಮಾಡಿಯೂ ಪ್ರಯೋಜನವಾಗಲಿಲ್ಲ. ಹೇಗೂ ಅವಳ ಅಳುವು ಪರಿಹಾರವಾಗಲಿಲ್ಲ. ಆಗ ಒಬ್ಬನು ಕಪ್ಪಾದ ಕೋವಣ ಅಂದರೆ ಕೌಪೀನ
ಲಂಗೋಟಿ ಅಂತ ಹೇಳ್ತಾರಲ್ಲ, ಕಪ್ಪಾದ ಕೋವಣವನ್ನು ಧರಿಸಿ ಮೈಗೆಲ್ಲ ಮಸಿ ಹಚ್ಚಿ ಬೋಳಾದ ತಲೆಯೊಂದಿಗೆ ಬಾಯಲ್ಲಿ ಕವಡೆಗಳನ್ನು ಹಲ್ಲಿನಂತೆ ಮಾಡಿ ನವಿಲುಗರಿಯ ಕುಂಚವನ್ನು ಕಮಂಡಲವನ್ನು ಹಿಡಿದುಕೊಂಡು ಬರುತ್ತಿದ್ದ. ಅವನನ್ನು ರಾಜನು ಕಂಡು ರಾಣಿಯೊಡನೆ, ಎಲೈ ಅರಸಿ, ನಿನ್ನ ಸೋದರರಾದ ಋಷಿಗಳು ಅದೋ ಬರುತ್ತಿರುವರು ಎಂದು ಹೇಳಿದರು. ಆಗ ಆಕೆ ಎಲ್ಲಿದ್ದಾರೆ ಎಂದು ಎದ್ದು ನೋಡಿದಳು. ಸಹೋದರನನ್ನು ಕಾಣದೆ ಆ ರೂಪವನ್ನು ಕಂಡು ನಕ್ಕು ದುಃಖವನ್ನು ಮರೆತು ಬಿಟ್ಟಳು. ಆ ನಗಿಸಿದ ಪಗರಣಿಗನಿಗೆ ಹೆಚ್ಚು ಚಿನ್ನವನ್ನು ಕೊಟ್ಟನು. ಅಂದಿನಿಂದ ಈಚೆಗೆ ಬಾದುಬ್ಷೆ ಎಂಬ ದೇವತೆಯ ಹಬ್ಬವು, ಪಗರಣದ ಆಟವು ಮತ್ತು ಮಾತುಗಾರಿಕೆಯೇ ಪ್ರಚಲಿತವಾಗಿದೆ. ಸ್ವಾಮಿ ಕಾರ್ತಿಕ ಋಷಿಗಳು ಸತ್ತ ಸ್ಥಳದಲ್ಲಿ ಅವರ ತಂಗಿಯಾದ ವೀರಶ್ರೀಯು ಜಿನಾಲಯವನ್ನು ಕಟ್ಟಿಸುತ್ತಾಳೆ. ಅಂದಿನಿಂದ ಈಚೆಗೆ ಅದು ಸ್ವಾಮಿ ಎಂಬ ತೀರ್ಥವಾಗುತ್ತದೆ. ಆಮೇಲೆ ಇತ್ತ ಕೃತಿಕಾಪುರವನ್ನು ಆಳುವ ಅಗ್ನಿರಾಜನು ತನ್ನ ಮಗಳನ್ನು ತಾನೇ ಸ್ವೀಕರಿಸಿ ನೆಂಟತನವನ್ನು ಹಾಳು ಮಾಡಿದವನಾದುದರಿಂದ ಅಲ್ಲಿಯ ಜನರು, ಅಂದರೆ ರಾಜನು ಧರ್ಮವಂತನಾದರೆ ಪ್ರಜೆಗಳು ಧರ್ಮದಲ್ಲಿ ಇರುವವರಾಗುತ್ತಾರೆ. ರಾಜನು ಪಾಪಿಯಾಗಿದ್ದರೆ ಪ್ರಜೆಗಳು ಪಾಪವನ್ನು ಆಶ್ರಯಿಸುತ್ತಾರೆ. ಪ್ರಜೆಗಳು ರಾಜನನ್ನೇ ಅನುಸರಿಸುತ್ತಾರೆ. ರಾಜನು ಹೇಗೋ ಪ್ರಜೆಗಳು ಹಾಗೆಯೇ. ನೀತಿಯಂತೆ ರಾಜನನ್ನು ಕಂಡು ಅವರೂ ಬಾಂಧವ್ಯವನ್ನು ಕೆಡಿಸಿ ಆಚರಿಸಲು ಪ್ರಾರಂಭಿಸುತ್ತಾರೆ. ಇದರಿಂದ ಆ ಪಟ್ಟಣಕ್ಕೆ ಭೋಗಂಕರೋಹಣ, ಭೋಗಪಟ್ಟಣ ಎನ್ನುವಂಥ ಹೆಸರಾಗುತ್ತದೆ. ಇದು ಸ್ವಾಮಿ ಕಾರ್ತಿಕ ಋಷಿಯ ಕಥೆ. ಅತ್ಯಂತ ಶ್ರೇಷ್ಠವೂ ಸಹಜವೂ ಆಗಿರುವ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನುವಂತಹ ರತ್ನತ್ರಯವನ್ನು ಆರಾಧಿಸುವಂತಹ ಇನ್ನು ಬೇರೆಯವರೂ ಕೂಡ ಸ್ವಾಮಿ ಕಾರ್ತಿಕ ಋಷಿಗಳನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಗಾಯ, ಹುಣ್ಣು, ರೋಗ, ಹಸಿವು, ಬಾಯಾರಿಕೆ, ತಂಪು, ಗಾಳಿ ಶಾಖಗಳನ್ನು, ಕಾವುಗಳನ್ನು ಸಹಿಸಿ ಸ್ವರ್ಗ, ಮೋಕ್ಷ, ಸುಖಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಿ. ಇಲ್ಲಿಗೆ ವಿದ್ಯಾರ್ಥಿಗಳೇ, ಶಿವಕೋಟಿ ಆಚಾರ್ಯರ ವಡ್ಡಾರಾಧನೆಯಲ್ಲಿ ಆಯ್ದುಕೊಂಡಂತಹ ಕಾರ್ತಿಕ ಋಷಿಯ ಕಥೆ, ಇದರ ಸಾರಾಂಶ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.